ನಮಸ್ಕಾರ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ರಾಜನಗರ್, ಹುಬ್ಬಳ್ಳಿ. ಇವತ್ತು ನಾನು ಮಾಧ್ಯಮಿಕ ಸಮೂಹಗಳ ಬಗ್ಗೆ ತಿಳಿಸಿಕೊಡ್ತೇನೆ. ಸಮೂಹಗಳನ್ನು ಪ್ರಾಥಮಿಕ ಸಮೂಹಗಳು ಮತ್ತು ಮಾಧ್ಯಮಿಕ ಸಮೂಹಗಳು ಅಂಥೇಳಿ ಸದಸ್ಯರ ಸಂಬಂಧ ಮತ್ತು ಸಂಪರ್ಕಗಳ ಆಧಾರದ ಮೇಲೆ ಎರಡು ಪ್ರಕಾರಗಳಲ್ಲಿ ವಿಂಗಡಿಸ್ತಾನೆ C.H. ಕೂಲೆ ಎಂಬ ಸಮಾಜಶಾಸ್ತ್ರಜ್ಞ. ಮಾಧ್ಯಮಿಕ ಸಮೂಹಗಳು ಅಂತಂದರೆ ಏನು, ಅವುಗಳ ಅರ್ಥ ಮತ್ತು ಲಕ್ಷಣಗಳನ್ನು ನಾನಿಲ್ಲಿ ವಿವರಿಸ್ತೇನೆ. ಮಾಧ್ಯಮಿಕ ಸಮೂಹಗಳು ಆಧುನಿಕ ಕಾಲದಲ್ಲಿ ಸಂಖ್ಯೆಯಲ್ಲಿ ತುಂಬಾ ಹೆಚ್ಚಾಗ್ತಾ ಇವೆ. ಪ್ರಾಥಮಿಕ ಸಮೂಹಗಳ ಸ್ಥಾನವನ್ನು ಇವತ್ತು ಮಾಧ್ಯಮಿಕ ಸಮೂಹಗಳು ಆಕ್ರಮಿಸಿಕೊಳ್ತಾ ಇವೆ. ಈ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ನಿಶ್ಚಿತವಾದ ಗುಣಮಟ್ಟ ಅಥವಾ ಗುಣಲಕ್ಷಣಗಳನ್ನೇನು ಹೊಂದಿರುವುದಿಲ್ಲ. ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಆದರೆ ನಿರ್ದಿಷ್ಟ ಗುಣಗಳು ಅಂತ ಮಾಧ್ಯಮಿಕ ಸಮೂಹಗಳಿಗೆ ಯಾವುದು ಇರೋದಿಲ್ಲ ಅಂತ. ಮಾಧ್ಯಮಿಕ ಸಮೂಹಗಳಿಗೆ ಉತ್ತಮ ಉದಾಹರಣೆಗಳು ಅಂತಂದರೆ ನಗರ, ರಾಷ್ಟ್ರ, ಹಾಗೆಯೇ ರಾಜಕೀಯ ಪಕ್ಷಗಳು, ಕಾರ್ಪೊರೇಷನ್ ಮೊದಲಾದವುಗಳು. ಆಕ್ಬರ್ನ್ ಎಂಬ ಸಮಾಜಶಾಸ್ತ್ರಜ್ಞರ ಪ್ರಕಾರ ಆತ್ಮೀಯತೆಯ ಕೊರತೆಯಲ್ಲಿಯೂ ಅನುಭವಗಳನ್ನು ಒದಗಿಸಬಲ್ಲ ಸಾಮಾಜಿಕ ಸಮೂಹಗಳೇ ಮಾಧ್ಯಮಿಕ ಸಮೂಹಗಳು ಅಂತ ಹೇಳ್ತಾರೆ. ಅಂದರೆ ಆತ್ಮೀಯತೆಯ ಕೊರತೆ ಇದೆ ಮಾಧ್ಯಮಿಕ ಸಮೂಹಗಳಲ್ಲಿ. ಸಮೂಹಗಳ ಸದಸ್ಯರ ನಡುವೆ ಅಷ್ಟೇನೂ ಆತ್ಮೀಯತೆ ಕಂಡುಬರೋದಿಲ್ಲ. ಆತ್ಮೀಯತೆಯ ಕೊರತೆಯ ಮಧ್ಯೆಯೂ ಮಾಧ್ಯಮಿಕ ಸಮೂಹಗಳು ತನ್ನ ಸದಸ್ಯರಿಗೆ ಕೆಲವೊಂದು ಅನುಭವಗಳನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಇವುಗಳನ್ನು ಆತ್ಮೀಯತೆ ಕೊರತೆ ಇದ್ದರೂ ಸದಸ್ಯರಿಗೆ ಅನುಭವ ಕೊಡಬಲ್ಲ ಸಮೂಹಗಳು ಅಂತ ಕರೀತಾರೆ ಆಕ್ಬರ್ನ್ ಎಂಬ ಸಮಾಜಶಾಸ್ತ್ರಜ್ಞರು. ಇನ್ನು ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಪ್ರಾಥಮಿಕ ಸಮೂಹಗಳಿಗೆ ವಿರುದ್ಧವಾದ ಲಕ್ಷಣಗಳನ್ನು ಹೊಂದಿರುವ ಸಮೂಹಗಳೇ ಮಾಧ್ಯಮಿಕ ಸಮೂಹಗಳು ಅಂತ. ಅಂದರೆ ಪ್ರಾಥಮಿಕ ಸಮೂಹಗಳ ಲಕ್ಷಣಗಳೇನಿದೆ ಅದಕ್ಕೆ ತದ್ವಿರುದ್ಧವಾದ ಲಕ್ಷಣಗಳನ್ನು ಈ ಮಾಧ್ಯಮಿಕ ಸಮೂಹಗಳು ಹೊಂದಿರುತ್ತೆ. ಎಲ್ಲಿ ಪ್ರಾಥಮಿಕ ಸಮೂಹಗಳಿಗೆ ವಿರುದ್ಧವಾದ ಲಕ್ಷಣಗಳಿದೆಯೋ ಅಂಥವುಗಳನ್ನೇ ಮಾಧ್ಯಮಿಕ ಸಮೂಹಗಳು ಅಂತ ಕರೀತಾರೆ ಕಿಂಗ್ಸ್ಲೆ ಡೇವಿಸ್ ಎಂಬ ಸಮಾಜಶಾಸ್ತ್ರಜ್ಞ. ಹೀಗೆ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿದ್ದು ಸದಸ್ಯರ ಸಂಖ್ಯೆ ಹೆಚ್ಚಾಗಿರುತ್ತೆ. ಗಾತ್ರ ಅಂತಂದರೆ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುತ್ತೆ. ಸದಸ್ಯರ ನಡುವೆ ಅನ್ಯೋನ್ಯ ಸಂಬಂಧಗಳು ಇರೋದಿಲ್ಲ. ಹಾಗೆಯೇ ಸದಸ್ಯರ ನಡುವಿನ ಸಂಬಂಧಗಳು ನೇರ ಹಾಗೂ ಪ್ರತ್ಯಕ್ಷವಾಗಿರದೆ ಮಾಧ್ಯಮಗಳ ಮೂಲಕ ಏರ್ಪಟ್ಟಿರುತ್ತವೆ. ಇಲ್ಲಿ ಅದೇ ಮಹತ್ವ. ಮಾಧ್ಯಮಗಳ ಮೂಲಕ ಒಂದು ವೇಳೆ ಸದಸ್ಯರು ಸಂಬಂಧವನ್ನು ಹೊಂದಿದ್ರೆ ಅವುಗಳನ್ನು ಮಾಧ್ಯಮಿಕ ಸಮೂಹಗಳು ಅಂಥೇಳಿ ಕರಿತೇವೆ. ಈ ಮಾಧ್ಯಮಿಕ ಸಮೂಹಗಳು ಆಧುನಿಕ ಸಮಾಜದಲ್ಲಿ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇವೆ. ಯಾಕೆ ಅಂದರೆ ಸದಸ್ಯರ ನಡುವಿನ ಅನ್ಯೋನ್ಯತೆ ಕಡಿಮೆಯಾಗ್ತಾ ಇರೋದ್ರಿಂದ ಹಾಗೂ ಸಂಪರ್ಕ ಸಾಧನಗಳು ಬೆಳವಣಿಗೆಯಾಗಿರೋದ್ರಿಂದ ಮಾಧ್ಯಮಿಕ ಸಮೂಹಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಧುನಿಕ ಕಾಲದಲ್ಲಿ ಕಂಡುಬರ್ತಾ ಇವೆ. ಪ್ರಾಥಮಿಕ ಸಮೂಹಗಳಿಗಿರುವಂತೆಯೇ ಮಾಧ್ಯಮಿಕ ಸಮೂಹಗಳಿಗೂ ಕೂಡ ಕೆಲವೊಂದು ವಿಶಿಷ್ಟವಾದ ಲಕ್ಷಣಗಳಿವೆ. ಆ ಲಕ್ಷಣಗಳೇನು ಅಂಥೇಳಿ ಮೊದಲು ಪಾಯಿಂಟ್ಸ್ ನೋಡೋಣ, ನಂತರ ಒಂದೊಂದಾಗಿ ಚರ್ಚೆ ಮಾಡೋಣ. ಮಾಧ್ಯಮಿಕ ಸಮೂಹಗಳಿಗೆ ಪ್ರಾಥಮಿಕ ಸಮೂಹಗಳಿಗೆ ವಿರುದ್ಧವಾದ ಲಕ್ಷಣಗಳಿದೆ ಅಂತ ಹೇಳಿದೆ. ಹಾಗಾದರೆ ಆ ಲಕ್ಷಣಗಳು ಯಾವುದು ಅಂತಂದರೆ, ನಂಬರ್ 1 ದೊಡ್ಡ ಗಾತ್ರ, ನಂಬರ್ 2 ಅಪ್ರತ್ಯಕ್ಷ ಮತ್ತು ಔಪಚಾರಿಕ ಸಂಬಂಧಗಳು, ನಂಬರ್ 3 ಅಸ್ವಾಭಾವಿಕತೆ, ನಂಬರ್ 4 ಅಶಾಶ್ವತತೆ, ನಂಬರ್ 5 ಸಂಕೀರ್ಣತೆ ಮತ್ತು ಸಾರ್ವತ್ರಿಕತೆ, ಹಾಗೂ ಕೊನೆಯದಾಗಿ ನಂಬರ್ 6 ಸದಸ್ಯರ ಮೇಲೆ ನಿಯಂತ್ರಣ ಕಡಿಮೆ ಇರುತ್ತೆ. ಇವು 6 ಮಾಧ್ಯಮಿಕ ಸಮೂಹದ ಪ್ರಮುಖ ಲಕ್ಷಣಗಳು. ಇವುಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡೋಣ. ಮಾಧ್ಯಮಿಕ ಸಮೂಹದ ಮೊದಲನೆಯ ಲಕ್ಷಣ ದೊಡ್ಡ ಗಾತ್ರ, ಲಾರ್ಜ್ ಇನ್ ಸೈಜ್ ಅಂತ ಹೇಳ್ತೇವೆ. ಅಂದರೆ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಅಂತ ಹೇಳಿದ್ವಿ. ಇವಾಗ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಬೃಹತ್ ಗಾತ್ರ ಮಾಧ್ಯಮಿಕ ಸಮೂಹಗಳ ಒಂದು ವಿಶಿಷ್ಟ ಲಕ್ಷಣ ಅಂತ ಹೇಳ್ತಾರೆ. ಅಂದರೆ ಮಾಧ್ಯಮಿಕ ಸಮೂಹಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಿರುತ್ತೆ, ಹೆಚ್ಚು ಸಂಖ್ಯೆಯ ಸದಸ್ಯರನ್ನು ಈ ಸಮೂಹಗಳು ಹೊಂದಿರುತ್ತೆ. ಹಾಗೆಯೇ
ಈ ಮಾಧ್ಯಮಿಕ ಸಮೂಹಗಳು ಪ್ರಾದೇಶಿಕವಾಗಿಯೂ ಇರಬಹುದು ಅಥವಾ ದೇಶಾದ್ಯಂತ ವಿಶ್ವದಾದ್ಯಂತವೂ ಹರಡಿಕೊಂಡಿರಬಹುದು. ಅಂದರೆ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರಬಹುದು ಅಥವಾ ಮಾಧ್ಯಮಿಕ ಸಮೂಹಗಳು ಅದೇ ಮಾಧ್ಯಮಿಕ ಸಮೂಹ ಇಡೀ ದೇಶಾದ್ಯಂತ ವಿಶ್ವದಾದ್ಯಂತ ಹರಡಿಕೊಂಡಿರಬಹುದು. ಇವಾಗ ಉದಾಹರಣೆಯನ್ನು ನೋಡೋದಾದರೆ ರೋಟರಿ ಕ್ಲಬ್, ರೋಟರಿ ಸಂಸ್ಥೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯಂತಹ ಸಮೂಹಗಳನ್ನು ತಗೊಂಡ್ರೆ ಇವುಗಳು ಬರೀ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲಿಯೂ ಕೂಡ ಹರಡಿಕೊಂಡಿದೆ, ವಿಶ್ವದಾದ್ಯಂತ ಸದಸ್ಯರನ್ನು ಹೊಂದಿದೆ. ಹೀಗಾಗಿ ಮಾಧ್ಯಮಿಕ ಸಮೂಹಗಳು ಕೆಲವೊಂದು ಸಲ ಲಕ್ಷಾಂತರ ಸದಸ್ಯರನ್ನು ಕೂಡ ಹೊಂದಿರಬಹುದು. ವಿಶೇಷವಾಗಿ ಇವು ಯಾವಾಗಲೂ ಕೂಡ ಗಾತ್ರದಲ್ಲಿ ದೊಡ್ಡದಾಗಿಯೇ ಇರುತ್ತೆ, ಸದಸ್ಯರ ಸಂಖ್ಯೆ ಹೆಚ್ಚಾಗಿಯೇ ಇರುತ್ತೆ. ಇನ್ನು ಎರಡನೆಯ ಲಕ್ಷಣ ಅಪ್ರತ್ಯಕ್ಷ ಮತ್ತು ಔಪಚಾರಿಕ ಸಂಬಂಧಗಳು, ಇಂಡೈರೆಕ್ಟ್ ಆ್ಯಂಡ್ ಫಾರ್ಮಲ್ ರಿಲೇಷನ್ಶಿಪ್ಸ್ ಅಂತ ಹೇಳ್ತೇವೆ. ಅಂದರೆ ಇಲ್ಲಿ ಸದಸ್ಯರ ನಡುವೆ ನೇರ ಮುಖಾಮುಖಿ ಸಂಬಂಧ ಇರೋದಿಲ್ಲ, ಪ್ರತ್ಯಕ್ಷ ಸಂಬಂಧಗಳು ಇರೋದಿಲ್ಲ. ಯಾಕೆ ಅಂದರೆ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಮುಖಾಮುಖಿ ಸಂಬಂಧ ಸಾಧ್ಯ ಇಲ್ಲ. ಹಾಗಾಗಿ ಈ ಮಾಧ್ಯಮಿಕ ಸಮೂಹಗಳಲ್ಲಿ ಕಂಡುಬರುವಂಥದ್ದು ಯಾವಾಗಲೂ ಕೂಡ ಅಪ್ರತ್ಯಕ್ಷವಾದಂತಹ ಸಂಬಂಧಗಳು. ಪ್ರತ್ಯಕ್ಷ ಸಂಬಂಧಗಳು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಸಮೂಹಗಳ ಸದಸ್ಯರಲ್ಲಿ ಅಪ್ರತ್ಯಕ್ಷ ಸಂಬಂಧಗಳಿರೋದ್ರಿಂದ ಇಂತಹ ಸಂಬಂಧಗಳು ಯಾವಾಗಲೂ ಔಪಚಾರಿಕವಾಗಿರುತ್ತೆ. ಔಪಚಾರಿಕ ಅಂತಂದರೆ ನಾವು ಕಾಟಾಚಾರಕ್ಕೆ ಅಂತ ಹೇಳ್ಬೋದು. ಅಂದರೆ ಓನ್ಲಿ ಫಾರ್ ಫಾರ್ಮಲ್ ರಿಲೇಷನ್ಸ್ ವಿ ಮೇ ಫೈಂಡ್. ಸೊ ಫಾರ್ಮಲ್, ಔಪಚಾರಿಕವಾಗಿ ಮಾತ್ರ ಈ ಸಂಬಂಧಗಳು ಸದಸ್ಯರ ನಡುವೆ ಕಂಡುಬರುತ್ತೆ. ಈ ಮುಖಾಮುಖಿ ಭೇಟಿ, ಸದಸ್ಯರ ಮುಖಾಮುಖಿ ಭೇಟಿ ಇಂತಹ ಸಮೂಹಗಳಲ್ಲಿ ತುಂಬ ಅಪರೂಪ. ಯಾಕೆ ಅಪರೂಪ ಅಂದರೆ ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇಂತಹ ಸಮೂಹಗಳಲ್ಲಿ ಮುಖಾಮುಖಿ ಸಂಬಂಧಗಳು ಕಂಡುಬರೋದಿಲ್ಲ. ಹಾಗೆಯೇ ಒಂದು ವೇಳೆ ಸದಸ್ಯರ ನಡುವೆ ಮುಖಾಮುಖಿ ಭೇಟಿಗಳು ಅಥವಾ ಮುಖಾಮುಖಿ ಪರಿಚಯ ಏರ್ಪಟ್ಟರೂ ಕೂಡ ಅವುಗಳಲ್ಲಿ ಔಪಚಾರಿಕವೇ ಇರುತ್ತೆ, ಕೃತ್ರಿಮತೆ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಸ್ವಾಭಾವಿಕತೆಗಿಂತ ಕೃತ್ರಿಮತೆಯೇ ಸಂಬಂಧಗಳಲ್ಲಿ ಹೆಚ್ಚು ಕಂಡುಬರುತ್ತೆ. ಅಲ್ಲದೆ ಮಾಧ್ಯಮಿಕ ಸಮೂಹಗಳಲ್ಲಿ ಸದಸ್ಯರ ನಡುವಿನ ಸಂಬಂಧಗಳೇನಿವೆ ಸಾಮಾನ್ಯವಾಗಿ ಮಾಧ್ಯಮಗಳ ಮೂಲಕ ಏರ್ಪಟ್ಟಿರುತ್ತೆ. ಅದಕ್ಕೋಸ್ಕರವೇ ಇವುಗಳನ್ನು ಮಾಧ್ಯಮಿಕ ಸಮೂಹಗಳು ಅಂತ ನಾವು ಕರೀತೇವೆ. ಇವು ಕೃತಕ ಸಂಬಂಧಗಳು, ಕೃತ್ರಿಮ ಸಂಬಂಧಗಳು. ಇಂತಹ ಕೃತಕ ಸಂಬಂಧಗಳು ಎಷ್ಟೋ ಸಲ ಸದಸ್ಯರ ಮೇಲೆ ದುಷ್ಪರಿಣಾಮವನ್ನು ಕೂಡ ಬೀರಬಹುದು. ಹೀಗಾಗಿ ಮಾಧ್ಯಮಿಕ ಸಮೂಹಗಳಲ್ಲಿ ಸದಸ್ಯರ ನಡುವೆ ಅನ್ಯೋನ್ಯತೆ ಅಥವಾ ಆತ್ಮೀಯತೆಯ ಕೊರತೆ ಎದ್ದು ಕಾಣುತ್ತೆ. ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಗಳಿಗೆ ಮಾಧ್ಯಮಿಕ ಸಮೂಹಗಳಲ್ಲಿ ಮಹತ್ವ ಕಡಿಮೆ, ಸ್ಥಾನ ಇಲ್ಲ ಅಂತಂದ್ರೂ ಅಡ್ಡಿ ಇಲ್ಲ. ನಗರಗಳಲ್ಲಿ ಮಾಧ್ಯಮಿಕ ಸಮೂಹಗಳೇ ಮಾಧ್ಯಮಗಳ ಮೂಲಕ ಸಂಬಂಧವನ್ನು ಹೊಂದಿರುವ ಸದಸ್ಯರಿರುವ ಸಮೂಹಗಳನ್ನು ಮಾಧ್ಯಮಿಕ ಸಮೂಹಗಳು ಅಂತ ಕರಿತೇವೆ. ಇನ್ನು ಮೂರನೇದಾಗಿ ಅಸ್ವಾಭಾವಿಕತೆ, ಅನ್ಯಾಚುರಲ್ ಅಂತ ಹೇಳ್ಬೋದು. ಅಂದರೆ ಈ ಮಾಧ್ಯಮಿಕ ಸಮೂಹಗಳು ಸ್ವಾಭಾವಿಕವಾಗಿ ತನ್ನಿಂದ ತಾನೇ ರಚನೆಯಾದವುಗಳಲ್ಲ. ಪ್ರಾಥಮಿಕ ಸಮೂಹಗಳಂತೆ ಮಾಧ್ಯಮಿಕ ಸಮೂಹಗಳು ತನ್ನಿಂದ ತಾನೇ ಬಂದಿಲ್ಲ. ಇವುಗಳು ಮಾನವನಿಂದ ರಚಿಸಲ್ಪಟ್ಟಿದ್ದು. ಮಾನವರು ಯಾವುದೋ ಒಂದು ಉದ್ದೇಶಕ್ಕಾಗಿ, ಉದ್ದೇಶವನ್ನು ಇಟ್ಕೊಂಡೇ ಸಮೂಹಗಳನ್ನು ರಚನೆ ಮಾಡಿಕೊಂಡಿರ್ತಾರೆ. ತಮ್ಮ ಗುರಿ, ಉದ್ದೇಶ, ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರವೇ ಮಾನವರು ಹಲವಾರು ಸಮೂಹಗಳನ್ನು ರಚಿಸಿಕೊಂಡಿರ್ತಾರೆ. ಹೀಗಾಗಿ ಇವುಗಳನ್ನು ಅಸ್ವಾಭಾವಿಕವಾದವುಗಳು ಅಂತ ಕರೀತೇವೆ. ಈ ಅಸ್ವಾಭಾವಿಕ ಸಮೂಹಗಳಾಗಿರೋದ್ರಿಂದಲೇ ಇಲ್ಲಿ ಸದಸ್ಯರ ನಡುವಿನ ಸಂಬಂಧಗಳು ಕೂಡ ಔಪಚಾರಿಕವಾಗಿರುತ್ತೆ. ಇಲ್ಲಿ ಭಾವನಾತ್ಮಕ ಸಂಬಂಧಗಳು ಕಂಡುಬರೋದಿಲ್ಲ. ಪ್ರಾಥಮಿಕ ಸಮೂಹಗಳಲ್ಲಾದರೆ ಸದಸ್ಯರ ನಡುವೆ ಭಾವನಾತ್ಮಕ ಸಂಬಂಧಗಳಿರುತ್ತೆ. ಅವರು ಮಾನಸಿಕವಾಗಿ ಒಬ್ಬರಿಗೊಬ್ಬರು ಬೆಸೆಯಲ್ಪಟ್ಟಿರ್ತಾರೆ. ಆದರೆ ಮಾಧ್ಯಮಿಕ ಸಮೂಹಗಳಲ್ಲಿ ಅಂತಹ ಒಂದು ಪರಸ್ಪರ ಅನ್ಯೋನ್ಯತೆಯ ಸಂಬಂಧಗಳು, ಭಾವನಾತ್ಮಕ ಸಂಬಂಧಗಳು ಕಂಡುಬರೋದಿಲ್ಲ. ಏನೇ ಇದ್ದರೂ ಕೂಡ ಔಪಚಾರಿಕ ಸಂಬಂಧಗಳು. ಹೀಗಾಗಿ ಮಾಧ್ಯಮಿಕ ಸಂಬಂಧಗಳು ಯಾವಾಗಲೂ ಅಸ್ವಾಭಾವಿಕತೆಯನ್ನು ಹೊಂದಿರುತ್ತೆ. ಇನ್ನು ನಾಲ್ಕನೆಯದಾಗಿ ಅಶಾಶ್ವತತೆ, ಟೆಂಪರರಿ ಅಂತ ಕರಿತೇವೆ. ನಾಟ್ ಪರ್ಮನೆಂಟ್ ಗ್ರೂಪ್ಸ್ ಅಂತೇಳಿ. ಮೇ ಬಿ ಪರ್ಮನೆಂಟ್ ಆರ್ ಮೇ ನಾಟ್ ಬಿ ಪರ್ಮನೆಂಟ್ ಅಂತ ಹೇಳ್ಬೋದು. ಅಂದರೆ ಕೆಲವು ಮಾಧ್ಯಮಿಕ ಸಮೂಹಗಳು ಶಾಶ್ವತವೂ ಇರಬಹುದು, ಇನ್ನು ಕೆಲವು ತಾತ್ಕಾಲಿಕವಾಗಿರಬಹುದು, ಟೆಂಪರರಿ ಆಗಿರಬಹುದು, ಅಶಾಶ್ವತವಾಗಿರಬಹುದು ಅಂತ. ಅಂದರೆ ಮಾಧ್ಯಮಿಕ ಸಮೂಹಗಳಲ್ಲಿ ಕೆಲವು ಶಾಶ್ವತವಾಗಿದ್ದರೆ ಇನ್ನು ಕೆಲವು ತಾತ್ಕಾಲಿಕವಾಗಿರುತ್ತೆ. ಯಾಕೆ ಅಂದರೆ ಕೆಲವು ಸಮೂಹಗಳು ತಮ್ಮ ಉದ್ದೇಶ ಈಡೇರಿದ ನಂತರ
ಎಷ್ಟೋ ಸಲ ಈ ಸಮೂಹಗಳು ನಾಶವಾಗಬಹುದು. ಯಾಕೆ ಅಂದರೆ ಉದ್ದೇಶಗಳನ್ನು ಇಟ್ಕೊಂಡೇ ಈ ಸಮೂಹಗಳನ್ನು ರಚನೆ ಮಾಡಿರ್ತಾರೆ ಅಂದಮೇಲೆ ಉದ್ದೇಶಗಳು ಈಡೇರಿದ ನಂತರ, ಬೇಡಿಕೆಗಳು ಈಡೇರಿದ ನಂತರ ಸಮೂಹಗಳು ನಾಶವಾಗಬಹುದು. ಹಾಗಾಗಿ ಅವು ತಾತ್ಕಾಲಿಕವಾಗಿ ಇರಬಹುದು. ಈ ರೀತಿಯಾಗಿ ಈ ಮಾಧ್ಯಮಿಕ ಸಮೂಹಗಳು ತಾತ್ಕಾಲಿಕವಾಗಿರಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತಂದರೆ ಈ ಸಮೂಹಗಳ ಸದಸ್ಯರ ನಡುವೆ ಇರುವಂತಹ ಔಪಚಾರಿಕ ಸಂಬಂಧಗಳು ಅಥವಾ ಆತ್ಮೀಯತೆಯ ಕೊರತೆ. ಸದಸ್ಯರಲ್ಲಿ ಆತ್ಮೀಯತೆಯೇ ಇರೋದಿಲ್ಲ, ಕೃತಕವಾದ ಸಂಬಂಧಗಳಿರುತ್ತೆ. ಹಾಗಾಗಿ ಈ ಸಮೂಹಗಳು ಅಶಾಶ್ವತವಾದಂತಹ ಸಮೂಹಗಳು ಅಂತ ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು. ಇನ್ನು ನಾಲ್ಕನೆಯದಾಗಿ ಸಂಕೀರ್ಣತೆ ಮತ್ತು ಸಾರ್ವತ್ರಿಕತೆ, ಕಾಂಪ್ಲೆಕ್ಸಿಟಿ ಆ್ಯಂಡ್ ಯೂನಿವರ್ಸಾಲಿಟಿ ಅಂತ. ಪ್ರಾಥಮಿಕ ಸಮೂಹಗಳು ಸರಳವಾದ ಸಮೂಹಗಳು, ಆದರೆ ಈ ಮಾಧ್ಯಮಿಕ ಸಮೂಹಗಳೇನಿದೆ ಸಂಕೀರ್ಣವಾದಂತಹ ಸಮೂಹಗಳು. ಅಂದರೆ ಮಾಧ್ಯಮಿಕ ಸಮೂಹಗಳು ರಚನೆಯಲ್ಲಿ ಸರಳವಾಗಿರದೆ ಅತ್ಯಂತ ಸಂಕೀರ್ಣವಾಗಿರ್ತವೆ. ಅಲ್ಲದೆ ಈ ಸಂಕೀರ್ಣತೆಯ ಜೊತೆಗೆ ಸಾರ್ವತ್ರಿಕತೆಯೂ ಕೂಡ ಮಾಧ್ಯಮಿಕ ಸಮೂಹಗಳ ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ಬೋದು. ಸಾರ್ವತ್ರಿಕತೆ ಅಂದರೆ ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಪ್ರಕಾರದ ಸಮುದಾಯಗಳಲ್ಲಿ ಈ ಮಾಧ್ಯಮಿಕ ಸಮೂಹಗಳು ಕಂಡುಬರುತ್ತೆ. ಈ ಮಾಧ್ಯಮಿಕ ಸಮೂಹಗಳು ಮುಂದುವರೆದ ರಾಷ್ಟ್ರಗಳಲ್ಲೂ ಇದೆ, ಹಾಗೆಯೇ ಮುಂದುವರೆಯುತ್ತಿರುವ ರಾಷ್ಟ್ರಗಳಾದಂತಹ ಭಾರತದಲ್ಲೂ ಇದೆ. ಜೊತೆಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದದೇ ಇರುವ ಹಿಂದುಳಿದ ರಾಷ್ಟ್ರಗಳಲ್ಲೂ ಕೂಡ ಮಾಧ್ಯಮಿಕ ಸಮೂಹಗಳನ್ನು ನಾವು ಕಾಣ್ತೇವೆ. ಹಾಗೆ ಎಲ್ಲ ಕಾಲದಲ್ಲಿ, ಹಿಂದಿನ ಕಾಲದಲ್ಲೂ ಇದ್ವು, ಈಗಲೂ ಮಾಧ್ಯಮಿಕ ಸಮೂಹಗಳಿದೆ, ಮುಂದೆಯೂ ಕೂಡ ಈ ಮಾಧ್ಯಮಿಕ ಸಮೂಹಗಳು ಇದ್ದೇ ಇರುತ್ತೆ. ಭವಿಷ್ಯತ್ ಕಾಲದಲ್ಲೂ ಮಾಧ್ಯಮಿಕ ಸಮೂಹಗಳಿರುತ್ತೆ. ಕಾಲ ಬದಲಾದ ಹಾಗೆ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಮಾಧ್ಯಮಿಕ ಸಮೂಹಗಳ ಸಂಖ್ಯೆಯೇ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸಾರ್ವತ್ರಿಕತೆ ಈ ಮಾಧ್ಯಮಿಕ ಸಮೂಹಗಳ ಮತ್ತೊಂದು ಲಕ್ಷಣ. ಇನ್ನು ಐದನೇದಾಗಿ ಸದಸ್ಯರ ಮೇಲೆ ನಿಯಂತ್ರಣ ಕಡಿಮೆ, ಲೆಸ್ ಕಂಟ್ರೋಲ್ ಓವರ್ ಇಟ್ಸ್ ಮೆಂಬರ್ಸ್. ಅಂದರೆ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಸದಸ್ಯರನ್ನು ಸುಲಭವಾಗಿ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಲ್ಲದೆ ಸದಸ್ಯರ ನಡುವೆ ಔಪಚಾರಿಕ ಸಂಬಂಧಗಳಿದ್ದು ಅನ್ಯೋನ್ಯತೆ ಕಡಿಮೆ ಇರುತ್ತೆ. ಹೀಗಾಗಿ ನಿಯಂತ್ರಣೆಯೂ ಕೂಡ ಕಡಿಮೆ. ದೊಡ್ಡದಿರೋದ್ರಿಂದ, ಗಾತ್ರದಲ್ಲಿ ದೊಡ್ಡದಿರೋದ್ರಿಂದ ಪ್ರತಿಯೊಬ್ಬ ಸದಸ್ಯರನ್ನು ನಿಯಂತ್ರಣೆಯಲ್ಲಿ ಇಡಲಿಕ್ಕಾಗೋದಿಲ್ಲ. ಕೆಲವೊಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಕೂಡ ಮಾಡೋದು ಕಷ್ಟ ಆಗುತ್ತೆ. ಎಷ್ಟೋ ಸಲ ಸದಸ್ಯರೆಲ್ಲರೂ ತಪ್ಪದೇ ನಿಯಮಗಳನ್ನು ಪಾಲಿಸೋದಿಲ್ಲ. ಹಾಗಾಗಿ ನಿಯಂತ್ರಣೆ ಕಡಿಮೆ ಇರುತ್ತೆ. ಜೊತೆಗೆ ಅಪ್ರತ್ಯಕ್ಷ ಸಂಬಂಧಗಳಿರೋದ್ರಿಂದಲೂ ಕೂಡ ಸದಸ್ಯರ ಮೇಲೆ ನಿಯಂತ್ರಣೆ ಕಡಿಮೆ ಇರುತ್ತೆ. ಹೀಗಾಗಿ ಈ ಮಾಧ್ಯಮಿಕ ಸಮೂಹಗಳು ಸಾಮಾಜಿಕ ನಿಯಂತ್ರಣೆಯ ಔಪಚಾರಿಕ ಸಾಧನಗಳಾಗಿ ಕಾರ್ಯ ಮಾಡ್ತವೆ ಅಂತ ನಾವು ಹೇಳಬಹುದು. ಸೊ ಈ ಎಲ್ಲವುಗಳು ಕೂಡ ಮಾಧ್ಯಮಿಕ ಸಮೂಹಗಳ ಪ್ರಮುಖ ಲಕ್ಷಣಗಳಾಗಿವೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡ ನಂತರ ಈ ಎರಡೂ ಸಮೂಹಗಳ ನಡುವಿರುವ ವ್ಯತ್ಯಾಸಗಳನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಅವು ಪ್ರಾಥಮಿಕ ಸಮೂಹಗಳ ಲಕ್ಷಣಗಳನ್ನು ಹಾಗೂ ಮಾಧ್ಯಮಿಕ ಸಮೂಹಗಳ ಲಕ್ಷಣಗಳನ್ನು ನಾವು ಎರಡೂ ಒಂದೊಂದು ಕಡೆ ಬರೀತಾ ಹೋದರೆ ಖಂಡಿತವಾಗಿಯೂ ಈ ಎರಡೂ ಸಮೂಹಗಳಲ್ಲಿರುವ ವ್ಯತ್ಯಾಸಗಳನ್ನು ಗುರುತಿಸ್ಬೋದು. ಸೊ ಹೇಗೆ ಗುರುತಿಸ್ಬೋದು, ವ್ಯತ್ಯಾಸಗಳೇನು, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳಲ್ಲಿರುವ ವ್ಯತ್ಯಾಸಗಳೇನು ಅನ್ನೋದನ್ನು ನಾನು ಪಾಯಿಂಟ್ಸ್ ಹೇಳ್ತೇನೆ. ಇಲ್ಲಿ ವ್ಯತ್ಯಾಸಗಳು ಒಂದೊಂದಾಗಿ ಹೇಳ್ತೇನೆ ನೋಡಿ. ಪ್ರಾಥಮಿಕ ನಂಬರ್ 1, ಮೊದಲನೇ ವ್ಯತ್ಯಾಸ, ಪ್ರಾಥಮಿಕ ಸಮೂಹಗಳು ಗಾತ್ರದಲ್ಲಿ ಚಿಕ್ಕದಾಗಿದೆ, ಆದರೆ ಮಾಧ್ಯಮಿಕ ಸಮೂಹಗಳು ಗಾತ್ರದಲ್ಲಿ ದೊಡ್ಡದಾಗಿದೆ. ನಂಬರ್ 2, ಪ್ರಾಥಮಿಕ ಸಮೂಹಗಳಲ್ಲಿ ನೇರ ಪ್ರತ್ಯಕ್ಷ ಮುಖಾಮುಖಿ ಸಂಬಂಧಗಳು ಕಂಡುಬರುತ್ತೆ, ಆದರೆ ಮಾಧ್ಯಮಿಕ ಸಮೂಹಗಳಲ್ಲಿ ಅಪ್ರತ್ಯಕ್ಷ ಸಂಬಂಧಗಳು, ಅಪ್ರತ್ಯಕ್ಷ ನೇರವಲ್ಲದ ಸಂಬಂಧಗಳು ಕಂಡುಬರುತ್ತೆ. ಮೂರನೇದಾಗಿ ಪ್ರಾಥಮಿಕ ಸಮೂಹಗಳು ಸ್ವಾಭಾವಿಕವಾದವುಗಳು. ಸ್ವಾಭಾವಿಕತೆ ಪ್ರಾಥಮಿಕ ಸಮೂಹಗಳ ಲಕ್ಷಣ, ಆದರೆ ಮಾಧ್ಯಮಿಕ ಸಮೂಹಗಳು ಅಸ್ವಾಭಾವಿಕವಾದವುಗಳು. ಅಸ್ವಾಭಾವಿಕತೆ ಮಾಧ್ಯಮಿಕ ಸಮೂಹಗಳ ಲಕ್ಷಣ. ನಾಲ್ಕನೇದಾಗಿ ಪ್ರಾಥಮಿಕ ಸಮೂಹಗಳು ಶಾಶ್ವತವಾದವುಗಳು. ಶಾಶ್ವತತೆ ಪ್ರಾಥಮಿಕ ಸಮೂಹಗಳ ಲಕ್ಷಣ, ಆದರೆ
ಮಾಧ್ಯಮಿಕ ಸಮೂಹಗಳು ಅಶಾಶ್ವತವಾದವುಗಳು. ಹೀಗಾಗಿ ಅಶಾಶ್ವತತೆ ಮಾಧ್ಯಮಿಕ ಸಮೂಹಗಳ ಲಕ್ಷಣ. ನಂಬರ್ 5, ಸರಳತೆ ಅನ್ನೋದು ಪ್ರಾಥಮಿಕ ಸಮೂಹಗಳ ಲಕ್ಷಣ. ಸರಳವಾದವುಗಳು ಪ್ರಾಥಮಿಕ ಸಮೂಹಗಳು, ಆದರೆ ಮಾಧ್ಯಮಿಕ ಸಮೂಹಗಳು ಸಂಕೀರ್ಣವಾದವುಗಳು. ಹೀಗಾಗಿ ಸಂಕೀರ್ಣತೆ ಮಾಧ್ಯಮಿಕ ಸಮೂಹಗಳ ಲಕ್ಷಣ. ಇನ್ನು ಕೊನೆಯದಾಗಿ, ಪ್ರಾಥಮಿಕ ಸಮೂಹಗಳಲ್ಲಿ ಸದಸ್ಯರ ಮೇಲೆ ನಿಯಂತ್ರಣ ಅಧಿಕವಾಗಿರುತ್ತೆ, ಹೆಚ್ಚಾಗಿರುತ್ತೆ. ಆದರೆ ಮಾಧ್ಯಮಿಕ ಸಮೂಹಗಳಲ್ಲಿ ಸದಸ್ಯರ ಮೇಲೆ ನಿಯಂತ್ರಣ ಕಡಿಮೆ ಇರುತ್ತೆ. ಹೀಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಮೂಹಗಳ ನಡುವೆ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಗುರುತಿಸಬಹುದು. ನಮಸ್ಕಾರ.